ನಾವೇನು ಮಾತಾಡೋಂಗಿಲ್ಲ. ದೊಡ್ಡವರು ಅವ್ರ ಬರ್ತಡೇ 51ನೇ ವರ್ಷ ಸಂತೋಷದಿಂದ. ಇವಾಗ ನಮಗೆ ಜನಕ್ಕೆ ಹೆಂಗೆ ಸೇವೆ ಮಾಡ್ತಾರೋ ಇದರಿಂದ ನಮಗೆ ತುಂಬ ಅನುಕೂಲ ಆಗೈತೆ, ಸೇವೆ ಆಯ್ತೈತೆ. ಇದೇ ಥರ ಇವರು ಈ ರೀತಿ ಇದ್ರೂ ಮಾಡ್ತಾರೆ, ಇಲ್ಲಾಂದ್ರೂ ಮಾಡ್ತಾರೆ. ಆ ಸಂತೋಷದಿಂದ ನಾವೆಲ್ಲ ಹುಟ್ಟಿದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಇನ್ನು ಅವರು ಆಯುಷ್ಯ ಆರೋಗ್ಯ ಅವ್ರ ಮನೆ ಫ್ಯಾಮಿಲಿ ಎಲ್ಲ ಚೆಂದಾಗಿದೆ, ಇನ್ನೂ ಜನಕ್ಕೆ ತುಂಬ ಚೆಂದಾಗಿ ಮಾಡಲಿ ಅಂತ ನಾವು ಬೇಡ್ತಾ ಇದ್ದೀವಿ ದೇವರಿಗೆ. ಅಷ್ಟೇ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಶ್ರೀನಾಥ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಯಾಕಂದರೆ ಅವರು ಯಾವುದೇ ಅಧಿಕಾರ ಇಲ್ಲ ಅವ್ರಿಗೆ, ಆದ್ರೂ ಜನರಿಗೆ ಏನೇ ಕಷ್ಟ ಅಂತ ಬಂದರೆ ಸ್ಪಂದಿಸ್ತಾರೆ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ ಅವ್ರನ್ನ, ಅವಾಗಿಂದ ಹೀಗೆ ಇದ್ದಾರೆ. ಇನ್ನು ಮುಂದೆ ಹೀಗೆ ಅವ್ರು ಒಳ್ಳೆ ಅಧಿಕಾರ ಸಿಗಬೇಕು ಅಂತ ನಾನು ಬಯಸ್ತೀನಿ. ನಿಜವಾಗ ಕಷ್ಟಪಡೋಂಥ ವ್ಯಕ್ತಿಗಳಿಗೆ ತುಂಬ ಸಹಾಯ ಮಾಡ್ತಾರೆ. ನನ್ನ ಕಣ್ಣಾರ ನೋಡಿದ್ದೀನಿ, ಅದು ಒಂದೇ ಸಲ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ಯಾರೇ ಸಮಸ್ಯೆ ಅಂತ ಬಂದರೆ ಅವ್ರಿಗೆ ಅವ್ರ ಕೈಗೆ ಏನಾದ ಸಮಸ್ಯೆ ಪರಿಹಾರ ಮಾಡಿ ಕಳಿಸೋದವರು, ಖಾಲಿ ಕೈ ಅಂತೂ ಕಳಿಸಿಲ್ಲ ಇದುವರೆಗೂ. ನಿಜವಾಗ ಅವ್ರ ಕೊಡುಗೆ ದಾನಿ ಅಂತ ಹೇಳ್ಬೋದು. ಅವ್ರಿಗೆ ಅವ್ರು ಒಳ್ಳೆ ಅಧಿಕಾರ ಸಿಗ್ತದೆ ನಾನು ಬಯಸ್ತೀನಿ ಅಷ್ಟೇ. ಇದು ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಜನತೆಗೆ ಹಾಗೂ ನಿಮ್ಮ ಹಿತೈಷಿಗಳಿಗೆ ಇಷ್ಟಪಡ್ತೀನಿ. ಹಿತೈಷಿಗಳಿಗೆ ಅವಾಗ ಹೇಳಿದ್ನಲ್ಲ, ಹಂಗೆ ನಾನು ಎಲೆಕ್ಷನ್ ಸೋತಾಗ ಬಿಟ್ಮೇಲೆ 2010ರಿಂದ ಸಾವಿರಾರು ಜನ ಬಂದು ನನ್ನ ಮೇಲಿರೋ ಅಭಿಮಾನಕ್ಕೆ, ಪ್ರೀತಿಗೆ, ವಿಶ್ವಾಸಕ್ಕೆ ಒಂದು ದಿವಸ ಪಬ್ಲಿಕ್ ಅಂದರೆ ಜನಕ್ಕೋಸ್ಕರ ಈ ಹುಟ್ಟುಹಬ್ಬನ ನಮ್ಮ ಎಲ್ಲ ಸ್ನೇಹಿತರುಗಳು ಸೇರಿ ಆಚರಣೆ ಮಾಡ್ತಾಯಿದ್ರು. ಅದನ್ನು ಮುಂದುವರ್ಸ್ಕೊಂಬಂದಿದ್ದಾರೆ. ಅವ್ರಿಗೆ ನನಗೇನೂ ಅಧಿಕಾರ ಇಲ್ಲ ಅಂತ ಹೇಳಿದ್ರು, ಅವ್ರು ಯಾವಾಗಲೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿ ಕೃತಜ್ಞತೆಯಾಗಿರ್ತೀನಿ. ಜೀವಮಾನ ಪೂರ್ತಿ ನಮ್ಗೆ ಅಧಿಕಾರ ಸಿಗುತ್ತೋ ಸಿಗದೇ ಇರಲಿ, ಜನ ಸೇವೆ ಮಾಡ್ಕೊಂಡಿರೋದಕ್ಕೆ ನಿರಂತರವಾಗಿ ಪಣ ತೊಟ್ಟಿದ್ದೀವಿ, ಅದನ್ನು ಮಾಡ್ಕೊಂಡೇ ಇರ್ತೀವಿ. ಹುಟ್ಟಿದ ಹಬ್ಬದಲ್ಲಿ ಬೆಳಿಗ್ಗೆನೇ ಅನಾಥ ಮಕ್ಕಳಿಗೆ 2 ಸ್ಕೂಲಲ್ಲಿ ಟಿಫನ್ ಕೊಟ್ಟಿದ್ದೀವಿ. ಇನ್ನು ನೂರಾರು ಜನ ಮಕ್ಕಳಿಗೆ ನಮ್ಮ ಅಭಿಮಾನಿಗಳು, ಹುಡುಗರು, ಸ್ನೇಹಿತರೆಲ್ಲ ಸೇರಿಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದು ಬ್ಯಾಗು ವಿತರಣೆ ಮಾಡೋಂತಂದರೆ ಈ ವೈಲ್ಡ್ ಕ್ರಾಫ್ಟ್ ಕಾಲೇಜ್ ಇದೆಯಲ್ಲ, ಅದೇ ಥರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಟಾಪ್ ಕ್ಲಾಸ್ ಬ್ಯಾಗುಗಳು ಕೊಡಬೇಕು ಅಂತ. ಹಂಗೆ ಅವ್ರಿಗೆ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಸ್ವೀಟ್ ಹಂಚೋದು, ಇವೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅದೇ ಹೇಳ್ತಾ ಇಲ್ವ, ನಮ್ಮ ಅಭಿಮಾನಿಗಳಿಗೆ ಇನ್ನು ಹಿಂಗೆ ನಮ್ಮ ಹೇಳುಂಬಲೆ ಅಂತವರು, ಜಿ ಕೆ ಅಂತವರು, ನಮ್ಮ ಬಳ್ಳಿ ಅಂತವ್ರು, ಇಂಥವ್ರೆಲ್ಲರದು ಸಹಕಾರ ಮತ್ತು ಆಶೀರ್ವಾದ ದೇವ್ರದ್ದು ಇರೋವರೆಗೂ ನಾವೆಲ್ಲ ಕೆಲಸ ಮಾಡ್ಕೊಂಡಿರ್ತೀವಿ.